ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವ್ಲಾಗು ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಈಚೆ ಹೋಗ್ತಾ ಇದ್ವಿ, ನಮ್ಮ ಮನೆದವ್ರಿಗೆ ಹೋಗ್ತಾ ಇದ್ವಿ. ನಮ್ಮ ಡ್ಯಾಡಿ ಸತ್ತಿ 3 ಮಂತ್ಸ್ ಒಳಗಡೆ, ಇಲ್ಲ 3 ಮಂತ್ಸ್ ಆದಮೇಲೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು, ಅಂದರೆ ಮನೆ ದೇವ್ರುಗಳಿಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮದು ಬಂದು ನಾಗಮಂಗ್ಲ, ಸೊ ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲ. ಅಲ್ಲಿ ಬಸರಾಳ ಅಂತ ಬರುತ್ತೆ ಗೈಸ್, ಮುತ್ತಿಕೆರೆ ಅಂತ ಊರ ಹೆಸರು. ಸೊ ಅಲ್ಲಿ ನಮ್ಮ ಮನೆ ದೇವ್ರು ಇರೋದು, ಮಾಯಮ್ಮ ಪಟ್ಲದಮ್ಮ. ಸೊ ಇವಾಗ ಅಲ್ಲಿಗೆ ಹೊರಡಬೇಕು. ಸೊ ನಮ್ಮ ಊರೆಲ್ಲ ಬಂದು ತುಮಕೂರು, ಅಂದರೆ ನಮ್ಮ ಮನೆ ದೇವ್ರು ಇರೋದು ಅಲ್ಲಿ. ಅದು ಸ್ಟೋರಿ ಹೇಳ್ತೀನಿ ನಾನು ಹೋಗ್ತಾ. ಅಂದರೆ ನಮ್ಮ ತಾತವರು ಅಲ್ಲಿ ಮುತ್ತಾತವ್ರು ಇದ್ದಿದ್ದು ಅಂತೆಲ್ಲ ಹೇಳ್ತಾರೆ. ಸೊ ಅದು ನಾನು ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ಕಾರ್ ಎತ್ಕೊಳ್ಳೋಣ ಅಂತ ಶೆಡ್ ಹತ್ರ ಬಂದಿದೆ. ಸೊ ಇವಾಗ ಕಾರ್ ತಗೊಂಡು ಮನೆ ಹತ್ರ ಹೋಗಿ ಅಮ್ಮ ಅಕ್ಕನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡೋದು ಗೈಸ್. ಲೆಟ್ಸ್ ಗೋ. ಇವಾಗ ಮನೆ ಹತ್ರ ಬಂದೆ. ಸೊ ಮನೆ ಹತ್ರ ಬಂದಿದ್ದೀನಿ. ಫೋನ್ ಮಾಡಿದೆ ನಮ್ಮ ಅಕ್ಕಂಗೆ ಬಾ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಹಿಂಗೆ ಫೋನ್ ಮಾಡಿದ ತಕ್ಷಣ ಬರಲ್ಲ ನಮ್ಮ ಮನೇಲಿ, ಸ್ವಲ್ಪ ಲೇಟ್. ಬ್ಲಾಗರ್ ನೋಡಿ ಡ್ರೈವಿಂಗ್ ಆಗಿದ್ದಾರೆ. ಡ್ರೈವರ್ ಒಂದಿನಕ್ಕೆ 100 ರೂಪಾಯಿ ಕೊಡ್ತೀವಿ, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ರೈಸ್ ಇವಾಗ ಯಡಿಯೂರಿಗೆ ಬಂದಿದ್ದೀವಿ. ಸೊ ಯಡಿಯೂರಿಗೆ ಬಂದು ಕಾರಲ್ಲಿ ಪಾರ್ಕ್ ಮಾಡಿ ಯಡಿಯೂರ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇಲ್ಲೊಂದು ಕೈ ಮುಗಿಸ್ಕೊಂಡು ಹೋಗೋಣ ಗೈಸ್. ಗೈಸ್ ಇವಾಗ ದರ್ಶನ ಆಯಿತು. ಸೊ ಇವಾಗ ಹೊಡ್ತಾ ಇದ್ದೀವಿ. ಸೊ ನೋಡ್ಬೋದು ಗೈಸ್, ಇಲ್ಲಿ ಬಂದರೆ ನಂದೊಂದು ಹಳೆ ಸ್ಟೋರಿ ನೆನಪಾಯಿತು. ಸೊ ಅದು ನೀವು ಹೇಳಲ್ಲ, ಮುಂದೆ ಆವಾಗ ನಾನು ಒಂದು ಸತಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಗೈಸ್. ಸೊ ನೋಡ್ಬೋದು ಎಲ್ಲ ಒಂದು ಸತಿ ಕೈ ಮುಕ್ಕೊಬಿಟ್ರಿ. ಗೈಸ್ ನೋಡ್ಬೋದು ಇವಾಗ ಬಂದು ನಿಲ್ಸಿದ್ವಿ. ಸೊ ಇದೆ ನಮ್ಮ ಮನೆ ದೇವರು ಮಾಯಮ್ಮ ದೇವಿ. ಇನ್ನೊಂದು ದೇವ್ರ ಗೈಸ್ ನೋಡ್ಬೋದು, ಇದು ಮಾಯಮ್ಮ. ಆಮೇಲೆ ಇನ್ನೊಂದು ದೇವರು ಇದೆ ಪಟ್ಲದಮ್ಮ. ಸೊ ಅದು ಆ ಕಡೆ ಹೋಗ್ಬೇಕು. ಈ ಊರಲ್ಲಿ ಗೈಸ್ 101 ದೇವಸ್ಥಾನ ಇದೆ. ಚಿಕ್ಕ ಊರು ಎಲ್ಲ ಒಳಗಡೆ ಅವೆ. ನೋಡ್ಬೋದು ಈ ಊರಲ್ಲಿ ಕೆನರಾ ಬ್ಯಾಂಕ್ ಇದೆ. ಸೊ ಇದು ಮುತ್ತೆಕೆರೆ ಅಂತ ಈ ಊರ ಹೆಸರು ಬಂದು. ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ ದರ್ಶನಕ್ಕೆ. ಇಲ್ಲಿ 101 ದೇವಸ್ಥಾನ ಐತೆ ಗೈಸ್. ನೋಡ್ಬೋದು ಇಲ್ಲಿ 2, ಅಲ್ಲೊಂದು ತೋರಿಸ್ತೀನಿ. ಅದೊಂದು ಆ ರೋಡ್ ಒಳಗಡೆ ಎಂಟ್ರಿ ಆದರೆ ಆರ್ಚ್ ಐತಲ್ಲ, ಆ ಕಡೆ ಹಿಂಗೆ ಎಂಟ್ರಿ ಆದರೆ ಅಷ್ಟು ದೇವಸ್ಥಾನಗಳವೆ ಊರಲ್ಲಿ. ಮತ್ತು ಇದು ಶಿವರಾತ್ರಿಗೆ ಜಾತ್ರೆ ಮಾಡ್ತಾರೆ, ನಮ್ಮ ಮನೆ ದೇವ್ರದ್ದು ಶಿವರಾತ್ರಿಗೆ ಮಾಡ್ತಾರೆ. ಅವಾಗ ಜೋರಾಗಿ ಮಾಡ್ತಾರೆ ಗೈಸ್ ಜಾತ್ರೆ. ಕೆರೆ ತುಂಬಿದ್ರೆ ಅದೇನೋ ಐತೆ ಇಲ್ಲಿ ಕತೆ ಗೊತ್ತಿಲ್ಲ ನನಗೆ. ಹೌದಾ, ಬೆಟ್ಟದ ಮೇಲೆ ಇದ್ದಿದ್ದಂತೆ ಗೈಸ್ ನಮ್ಮ ಮನೆ ದೇವರು. ಆಮೇಲೆ ಅವ್ರ ಗಂಡನ ಜೊತೆ ದಗ್ದಾಗಿ ಏನೋ ಕತ್ತಿಸ್ಬಿಟ್ಟು ಅದು ಕತ್ತಿಲ್ಲಿ ಬಂದು ಕುತ್ಕತ್ತಂತೆ. ಅದಕ್ಕೆ ದೇವ್ರಿಲ್ಲ ಐತಂತೆ. ನಂಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಹೇಳಿದ್ರು. ನಮ್ಮ ಅಕ್ಕಂಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ. ಇವಾಗ ಒಂದು ದೇವ್ರದ್ದು ಪೂಜೆ ಆಯಿತು. ಸೊ ಇವಾಗ ಇನ್ನೊಂದು ದೇವರು, ಇದು ಪಟ್ಲದಮ್ಮ ಅಂತ. ಇದು ಮಾಯಮ್ಮ, ಇದು ಪಟ್ಲದಮ್ಮ. ಸೊ ಅದು ಸ್ವೀಟ್ ದೇವರು, ಇದು ಖಾರ ದೇವರು. ಹಾಂ ಅಯ್ಯೇ ತೂ ಅಲ್ಲ. ಗೈಸ್ ಪೂಜೆ ಆಯಿತು. ಸೊ ಇವಾಗ ಈಚೆ ಬಂದಿದ್ದೀನಿ. ಸೊ ಈಗ ನೋಡ್ಬೋದು ಗೈಸ್, ಅಲ್ಲಿ ನದಿ ಬರುತ್ತೆ. ಸೊ ನದಿ ಅಂತೀನಿ ಕೆರೆ. ಸೊ ಕೆರೆ ತುಂಬಿದ್ರೆ ಹರಿಯುತ್ತೆ ಗೈಸ್, ಅಲ್ಲಿ ನೀಟಾಗಿ ದೇವಸ್ಥಾನ ಹರಿಯುತ್ತೆ. ಸೊ ಇವಾಗ ಏನೂ ನೀರಿಲ್ಲ, ಪೈರು ಜಾಸ್ತಿ ಗದ್ದೆ. ಇವಾಗ ಹೊರಡಬೇಕು. ಮತ್ತೇನಂದರೆ ಗೈಸ್, ಜನಕ್ಕೆ ತಾಳ್ಮೆ ಅನ್ನೋದೇ ಇರೋಲ್ಲ. ಇಲ್ಲಿ ಬಂದಿರೋರು ಒಳ್ಳೊಳ್ಳೆ ದೊಡ್ಡ ಕಾರ್, ಅಫಿಷಿಯಲ್ ಕಾರಲ್ಲಿ ಬಂದಿರ್ತಾರೆ. ಇದೇನು ಗೊತ್ತಾಗಲ್ಲ, ದೇವ್ರ ಮುಂದೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಬೇರೆಯವ್ರು ಕಾಣಿಸ್ಬೇಕು. ಸೊ ಅವೆಲ್ಲ ಇರೋದೇ ಇಲ್ಲ. ನೋಡ್ಬೋದು ಮರ, ಹಳ್ಳಿ ಕಟ್ಟೆ ನೋಡ್ರಿ. ಹಳೆ ಕೆತ್ತನೆಗಳೇನೋ ಇಟ್ಟಿದ್ದಾರೆ.
ಇವಾಗ ಇದೆಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ಬಂದಿದ್ದೀವಿ, ಕದಂಬ ಹೋಟ್ಲಿಗೆ. ಇದು ನಮ್ಮ ಅಕ್ಕನ ಫೋನಲ್ಲಿ ವ್ಲಾಗ್ ಮಾಡ್ತಿರೋದು ಗೈಸ್. ಅಂದರೆ ಯಾವ ಥರ ಅಂದರೆ ಈ ಫೋನಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಹಿಂಗೆ ಹಿಡ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡ್ತಿರೋದು ನೋಡಿ ಗೈಸ್. ಹಿಂಗೆ ಹಿಡ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡ್ತಿರೋದು ನೋಡಿರಿ. ಈ ಥರ ನಿಲ್ಲಿಸ್ಬಿಟ್ಟು ಆರಾಮಾಗಿ ವ್ಲಾಗ್ ಮಾಡ್ಬಿಡ್ಬೋದು. ಹೋಟ್ಲ್ ಒಂದ್ಸತಿ ತೋರಿಸ್ತೀನಿ ನೋಡಿರಿ. ಸೊ ಗೈಸ್ ಇವಾಗ ಶೆಡ್ ಹತ್ರ ಬಂದೆ, ಕಾರ್ನ ಪಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಐಡಿಯಾನ ಬನ್ನಿ ಗೈಸ್. ಸೊ ಗೈಸ್ ಅಂಗಡಿಗೆ ಬಂದೆ. ಸೊ ನೋಡ್ಬೋದು, ಹೋಗಿ ಫಸ್ಟ್ ಟೈಮ್ ನೈಟ್ ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದೀನಿ ಅಂಗಡಿಗೆ. ಅಲ್ಲ ಗೈಸ್, ಫುಲ್ಲು ಜೀನ್ಸ್ ಹಾಕೊಂಡು ಈಚೆಗೆ ಬಂದು ಫುಲ್ ಟೈಟ್ ಆಗಿಬಿಟ್ಟಿತ್ತು. ಸೊ RCBದು ಇನ್ನೇನು ಫೈನಲ್ಸ್ ಇತ್ತಲ್ಲ, ಆರ್ಡರ್ಸ್ ತುಂಬ ಅಂದರೆ ತುಂಬ ಗೊತ್ತೈತೆ. ಸೊ ಎಲ್ಲ ಇವಾಗ ಪ್ರಿಂಟ್ ಮಾಡಬೇಕು. ಜರ್ಸಿನೇ ಸಿಗ್ತಾಯಿಲ್ಲ ಗೈಸ್. ಜರ್ಸಿ ಆರ್ಡ್ರ್ ಮಾಡಿದ್ದೀನಿ, ಇವಾಗ ಜರ್ಸಿ ಬರುತ್ತೆ ಅಂದವ್ರೆ. ಸೊ ಜರ್ಸಿ ಬಂದರೆ ಫಸ್ಟ್ ಒಂದು ಸ್ವಲ್ಪ ಜನರು ಇಂಪಾರ್ಟೆಂಟ್ ಇರೋರನ್ನ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ನಾಳೆ ಮಿಕ್ತವ್ರದ್ದೆಲ್ಲ ಪ್ರಿಂಟ್ ಮಾಡಿ ನಾಳೆ ಸಂಜೆ ಎಷ್ಟಾಗುತ್ತೆ ಯಾರ್ಯಾರು ಬರ್ತಾರೋ ಎಲ್ಲರದ್ದು ಕ್ಲಿಯರ್ ಮಾಡಿ ಕಳಿಸ್ಬಿಡ್ಬೇಕು. ಸೊ ಅದಕ್ಕೆ ಎಷ್ಟು ಬರ್ತದೋ ಅಷ್ಟು ಆರ್ಡರ್ಸ್ ತೊಗೊತಾ ಇದ್ದೀವಿ. ಸೊ ತೊಗೊಂಡು ಕ್ಲಿಯರ್ ಮಾಡೋಣ ಅಂತ ಇದೀವಿ ಗೈಸ್. ಯಾಕೋ ಬಿಕ್ಲಿಕ್ಕೆ ಬೇಕಾಗಿತ್ತೆ. ಓಕೆ ಗೈಸ್, ಅಲ್ಲಿ ಜರ್ಸಿ ಇಸ್ಕೊಂಬರ್ಬೇಕು. ಸೊ ಜರ್ಸಿ ಇಸ್ಕೊಂಬಂದು ನಿಮಗೆ ಸಿಗ್ತೀನಿ. ಸೊ ಗೈಸ್ ವ್ಲಾಗ್ ಅಪ್ಲೋಡ್ ಆಗಿದೆ. ಸೊ ನೋಡ್ಬೋದು, ನಮ್ಮ ಗಣೇಶ ಹಬ್ಬದ ಸ್ಟೋರೀಸು ವ್ಲಾಗು ಅಪ್ಲೋಡ್ ಮಾಡಿದ್ದೀನಿ. ಆಗಿದೆ. ಸೊ ಬೆಳಗ್ಗೆ ಅಪ್ಲೋಡ್ ಮಾಡಿದೆ. ಸೊ ವ್ಯೂಸು ತುಂಬ ಚೆನ್ನಾಗಿ ಬಂದಿದೆ ಗೈಸ್, 500+ ಆಗಿದೆ. ಸೊ ಗೈಸ್ ನಾನು ಕೇಳೋದೇನು ಅಂದರೆ, ಸೊ ಅದು ಕಂಟಿನ್ಯೂಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಕಮೆಂಟ್ ಮಾಡಿ. ಸೊ ಕಂಟಿನ್ಯೂಷನ್ ವೀಡಿಯೋ ನೆಕ್ಸ್ಟ್ ಬರುತ್ತೆ. ಮತ್ತು ಕಂಟಿನ್ಯೂಷನ್ ವೀಡಿಯೋಸ್ ಬಂದಿತ್ತು. ಸೊ ನಿಮಗೆ ವೆಲ್ಕಮ್ ಮಾಡಿರಲಿಲ್ಲ. ಸೊ ಹಂಗೆ ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡು ನಿನ್ನೆ ಮ್ಯಾಚು ಮುಗೀತು ಗೈಸ್. ನಿನ್ನೆ RCB ಮ್ಯಾಚ್ ಮುಗೀತು. ಸೊ ಕಸ್ಟಮರ್ಸ್ ತುಂಬ ಜನ ಬಂದಿದ್ದರು. ಸೊ ಇವತ್ತು ಅಂಗಡಿ ನೋಡ್ಬೋದು ಯಾವ ರೀತಿ ಇದೆ ಅಂದರೆ, ಸೊ ನಿನ್ನೆಲ್ಲ ಫುಲ್ಲು ಪ್ರಿಂಟಿಂಗು ಬಂದವ್ರಿಗೆಲ್ಲ ಇಲ್ಲೇ ಅಂಗಡಿಯಿಂದನೇ ಎಲ್ಲ ಪ್ರಿಂಟ್ ಮಾಡಿ ಕೊಟ್ಬಿಟ್ವಿ. ಇಲ್ಲೇ ಮಿಷಿನು ತರಿಸ್ಬಿಟ್ವಿ ಸ್ಟಿಕ್ಕರ್ದು. ಸೊ ಪ್ರಿಂಟಿಂಗ್ದು ಸೊ ತರಿಸಿ ಇಲ್ಲೇ ಪ್ರಿಂಟ್ ಮಾಡಿ ನೇಮ್ ತೆಗ್ಸಿ ಇಮಿಡಿಯೇಟಾಗಿ ಕಸ್ಟಮರ್ಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ವಿ. ಅಷ್ಟು ಎಫರ್ಟ್ಸ್ ಹಾಕಿ ನೆನ್ನೆ ಅಷ್ಟು ಮಾಡಿದ್ವಿ ಗೈಸ್. ಅದೇ ಥರ ಖುಷಿ ಕೊಟ್ಬಿಟ್ರು ನೆನ್ನೆ ಮ್ಯಾಚ್ ಗೆದ್ದು. ಸೊ ತುಂಬ ಖುಷಿ ಆಗೋಯ್ತು ನಮ್ಮ RCB ಮ್ಯಾಚ್ ಗೆದ್ದು. ನೆನ್ನೆ ಏನು ಒಂದು 5 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಟ್ಟೆ ನಾನು ಶಾಪು, ಯಾಕೋ ಆಗಲಿಲ್ಲ. ಶನಿವಾರ ಬೆಳಗ್ಗೆಯಿಂದ ನೈಟ್ 2 ಗಂಟೆ ಗಂಟೆ ವರ್ಕ್ ಮಾಡಿದ್ದೀವಿ. ನಮಗೆ ಒಂದೇ ದಿವಸದಲ್ಲೇ ಆರ್ಡರ್ಸ್ ಜಾಸ್ತಿ ಬಂದ್ಬಿಡ್ತು ಗೈಸ್. ತುಂಬ ಬಂದ್ಬಿಡ್ತು. ಹೆವಿ ಕಷ್ಟ ಆಗೋಯ್ತು ಮ್ಯಾನೇಜ್ ಮಾಡೋಷ್ಟೊತ್ತಿಗೆ. ಅಂದರೂ ಎಲ್ಲ ಸೇರ್ ಮಾಡಿ ಮತ್ತೆ ಬೆಳಗ್ಗೆ 7 ಗಂಟೆಗೆ ಬಂದು ಅಂಗಡಿ ತೆಗ್ದು ಮತ್ತೆ ಬೆಳಗ್ಗೆ ಎಲ್ಲ ಪ್ರಿಂಟು. ಅದಾದಮೇಲೆ ಕಸ್ಟಮರ್ಸ್ ಬರ್ತಿದ್ರು ಬೇರೆಯವರು ಹೊಸ್ದಾಗಿ ತಗೊಳ್ಳೋರು. ಸೊ ಅವ್ರಿಗೆ ಅಟೆಂಡ್ ಮಾಡಬೇಕಿತ್ತು, ಅವ್ರ ಪ್ರಿಂಟು ಕೊಡಬೇಕಿತ್ತು, ಕೊಟ್ಟು ಕಳಿಸ್ಬೇಕಿತ್ತು. ಸೊ ಈ ಥರ ಹೆವಿ ಬ್ಯುಸಿಯಾಗಿ ಹೋಗಿದ್ವಿ ನಿನ್ನೆ. ಸೊ ಫ್ರೀನೇ ಸಿಗಲಿಲ್ಲ. ಸೊ 4 ಗಂಟೆ ಅಷ್ಟಕ್ಕೆಲ್ಲ ಮುಗ್ದೋಯ್ತು. ಸೊ ಅಂದರೂ ಕೇಳ್ತಾನೆ ಇದ್ರು ಜರ್ಸಿ. ಸೊ ಸ್ಟಾಕ್ಸೇ ಇರಲಿಲ್ಲ. ಸೊ ಸ್ಟಾಕ್ಸ್ ಇಲ್ದಿದ್ದ ಕಾರಣ ಇಲ್ಲ ಬ್ರೋ ಖಾಲಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ವಿ. ಎಷ್ಟೊಂದು ಜನ ಹೊಂಟೋದ್ರು ಪಾಪ ಬೇಜಾರಾಗಿ. ಮತ್ತು ಗೈಸ್ ಇನ್ನೊಂದು ಗಣೇಶ ಹಬ್ಬದ್ದು ಕೂಡ ಜರ್ಸಿ ಕೂಡ ಅವೈಲೇಬಲ್ ಇದೆ. ಸೊ ನಾನು ತೋರಿಸ್ತೀನಿ, ಮುಂದಕ್ಕೆ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ನೀವು ಬುಕ್ ಮಾಡ್ಕೋಬೇಕಂದ್ರೆ ಗೈಸ್ ನಾನು ಅಪ್ಡೇಟ್ ಮಾಡಿದ ಮೇಲೆ ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ವರ್ಕ್ ತುಂಬ ಇರುತ್ತೆ ಗೈಸ್, ಜಾಸ್ತಿ ವರ್ಕ್ಸ್ ಇರುತ್ತೆ. ಸೊ ನೋಡ್ಬೋದು ಲಾಸ್ಟ್ ಮೂಮೆಂಟಲ್ಲಿ ಹೆಂಗಾಗ್ಬಿಡುತ್ತೆ, ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಪ್ರೈಸು ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ RCB ಜರ್ಸಿ 650 ರುಪೀಸ್ ಬಿಟ್ಟಿದ್ದಷ್ಟೇ, 650 ರೂಪಾಯಿಗೆ ಜರ್ಸಿನ ಬಿಟ್ಟಿದ್ದು. ಸೊ ನಿನ್ನೆ ಎಲ್ಲ 1000 ರುಪೀಸ್ ಗಂಟ ಹೋಗಿದೆ. ಸೊ ರೈಟು ಅಂದರೆ ನಾವು ಸ್ಟಿಚಿಂಗ್ ಕೊಡೋ ಜಾಗದಲ್ಲೂ ಕೂಡ ರೈಟ್ ಜಾಸ್ತಿ ಆಗುತ್ತೆ. ಹಿಂಗೆ ಹತ್ತತ್ರ ಬತ್ತಿದಂಗೆ ಯಾವುದೇ ಆಗಿರಲಿ ಯಾವುದರಲ್ಲೇ ಆಗಿರಲಿ ಹತ್ತತ್ರ ಬತ್ತಿದಂಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಜರ್ಸಿ ಆಗಿರ್ಬೋದು, ಇಲ್ಲ ಗೋಲ್ಡ್ ಇರಲಾಗಿರ್ಬೋದು, ಎಲ್ಲದರಲ್ಲೂ. ಸೊ ಅದಕ್ಕೇ ಇನ್ ಕೇಸ್ ನಾನೇನಾದರೂ ಜರ್ಸಿ ಗಣೇಶ ಹಬ್ಬಕ್ಕೆ ಬಿಟ್ಟರೆ ಸೊ ಲೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಬೇಗ ಬುಕ್ ಮಾಡ್ಕೊಳ್ರಿ. ಸೊ ನಿಮಗೂ ಬೇಗ ಸಿಗುತ್ತೆ, ಮತ್ತು ನಮಗೂ ಸ್ವಲ್ಪ ಫ್ರೀ ಇರುತ್ತೆ. ಸೊ ಕೆಲಸ ನಮಗೂ ಹಬ್ಬ ಇನ್ನೂ ಸ್ವಲ್ಪ ಟೈಮ್ ಇರುತ್ತೆ. ಸೊ ಆರಾಮಾಗಿ ಮಾಡಿ ಕಂಪ್ಲೀಟಾಗಿ ಕೊಡ್ಬೋದು, ನೀಟಾಗಿ ನಿಮಗೆ ತಲುಪಿಸ್ಬೋದು. ಸೊ ಅದಕ್ಕೋಸ್ಕರ ಗೈಸ್ ನಾನು ಅಪ್ಡೇಟ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಯಾವ ಥರ ಏನು ಅಂತ. ಸೊ ಇವಾಗ ಚಾಂಪಿಯನ್ಸ್ ಟಿ ಶರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ RCB ಚಾಂಪಿಯನ್ಸ್ ಟಿ ಶರ್ಟ್ಸು ಕೂಡ ಅವೈಲೇಬಲ್ ಇದೆ. ಸೊ ಅದನ್ನ ನಾನು ತೋರಿಸ್ತೀನಿ ಡಿಸೈನ್ ಯಾವ ಥರ ಇದೆ ಅಂತ. ಫಸ್ಟ್ ಇವಾಗ ಇದನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ನೋಡಿ ಅಲ್ಲಿ ಫುಲ್ಲು ಗುಡ್ಡೆ ಹಾಕಿದ್ದೀನಿ. ಯಪ್ಪ ಇಷ್ಟು ಬಿದ್ದಿತ್ತು ಕಸ. ಇದು ಒಳಗಡೆ ಮಿಷಿನ್ ಇಟ್ಟಿದ್ವಲ್ಲ, ಸೊ ಇಲ್ಲೂ ಕೂಡ ಅಷ್ಟಿತ್ತು. ಸೊ ಅದನ್ನೆಲ್ಲ ತೆಗೆದು ಇವಾಗ ಈಚೆ ಹಾಕಿದ್ದೀನಿ. ಇಷ್ಟನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಸೊ ನಾವೇ ಒಂದು ನೆನೆಸ್ಕೊಳ್ಳಲ್ಲ. ಇವಾಗ ಕಂಪ್ಲೀಟಾಗಿ RCB ಮುಗಿದಾಯಿತು.
ನನಗೆ ಜಾಸ್ತಿ ಬಿದ್ದು ಸ್ಟಿಕ್ಕರ್ಗಳು ನೇಮ್ಗಳು ನೋಡ್ತಿದ್ರೆ ತಲೆ ಕೆಟ್ಟೋಗೋದು. ಯಾರ್ಯಾರ್ದಪ್ಪ ಇದು, ಯಾರ್ಯಾರು ಕೊಟ್ಟವ್ರೆ ನೇಮ್ಗಳು? ಏನಂದರೆ ಎಲ್ಲ ಎರಡೆರಡು ಸತಿ ಪ್ರಿಂಟ್ ಆಗ್ಬಿಡೋದು, ಎರಡೆರಡು ಸತಿ ಪ್ರಿಂಟು. ಮತ್ತು ನಿಮ್ಮ ನಂಬಲ್ಲ ಗೈಸ್, ನಾನು ಯಾವ ಥರ ಇದಾಗಿತ್ತು ಅಂದರೆ ನಮಗೆ ನೋಡಿ ಈ ಚೀಲ ಐತಲ್ಲ, ಈ ಚೀಲ ಫುಲ್ಲು ಜೆರ್ಸಿ ಪ್ರಿಂಟ್ ಆಗಿರೋ ಜೆರ್ಸಿಗಳು. ಸೊ ಅಂದರೆ ಎರಡೆರಡು ಸತಿ ನೇಮ್ ಬಂದ್ಬಿಟ್ಟಿರೋದು. ನಾನು ಪ್ರಿಂಟ್ ಮಾಡಿಬಿಡ್ತಿದ್ದೆ, ಆಮೇಲೆ ದರ್ಶನು ಪ್ರಿಂಟ್ ಮಾಡಿಬಿಡೋನು ಪ್ರಿಂಟ್ ಆಗೈತೆ ಅಂತ. ಸೊ ಆ ಥರ ಒಂದು 20-30 ಜೆರ್ಸಿ ಗೈಸ್ ಅದರಲ್ಲಿ ವೇಸ್ಟ್ ಆಗಿರೋದು. ಈ ನೆನ್ನೆನೂ ಕೂಡ ಅಷ್ಟೇ, ಸ್ವಲ್ಪ ಕೆಲವೊಂದಷ್ಟು ಜೆರ್ಸಿ ಎರಡೆರಡು ಸತಿ ಆಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಎಷ್ಟು ಜೆರ್ಸಿ ಬಂದಿದೆ ಏನು ಅಂತೆಲ್ಲ ನೋಡಬೇಕು ಫಸ್ಟ್. ಇವಾಗ ಇದನ್ನೆಲ್ಲ ಒಂದು ಚೀಲಕ್ಕೆ ತುಂಬಿಡ್ಬೇಕು ಗೈಸ್ ನೋಡಿ ಗೈಸ್, ಐರನ್ ಮಾಡೋಕ್ಕೆ ಬರ್ತಾಯಿಲ್ಲ, ನೀರಿಲ್ಲ ಕಣೋ, ಬೇಗ ಮಾಡಬೇಕು ಮಚ್ಚಿ. ಶೋಲ್ಡರ್ ಮಾಡು, ಸ್ಲೀವು ಪಟ್ಟಂತ ಮಾಡು, ಇದು ಮಿಷಿನ್ ಇದಾಗ್ಬಿಡುತ್ತೆ ಗೈಸ್. ನೋಡ್ರಿ ಹೊಸ ಡಿಸೈನು ಯಾವ ರೀತಿ ಇದೆ ಅಂತ. ಸೊ ಚಾಂಪಿಯನ್ಸ್, ನಾನು ಹೇಳಿದೆ ಗೈಸ್, ಇಲ್ಲಿ ಸೇಫ್ಟಿ ಗ್ಲೌಸ್ ಐತೆ, ಇದನ್ನ ಹಾಕೊಂಡು ಮಾಡೋ ಅಂದರೆ ನಾವು ಅದೆಲ್ಲ ನಿಮ್ಮಂಥವ್ರಿಗೆ ನಮ್ಮಂಥವ್ರಿಗಲ್ಲ ಅಂದ. ನೋಡಿ ಸುಟ್ಕೊಂಡ ಸರಿಯಾಗಿ. ನೋಡಿ ಗೈಸ್ ಚಾಂಪಿಯನ್ಸ್ ಯಾವ ರೀತಿ ಬರುತ್ತೆ ಅಂತ. ಸೊ ಇದು ಫ್ರಂಟು ಮತ್ತು ಇದು ಬ್ಯಾಕು. ಸೊ ನಿಮ್ಗೇನಾದ್ರು ಬೇಕಿದ್ದರೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಚೆಕ್ಔಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಗೈಸ್. ನೋಡಿರಿ ನೀಟಾಗಿ ಐರನ್ ಆಗೈತೆ. ಸೊ ಇಲ್ಲಿಗೆ ಸ್ವಲ್ಪ ಕೊರಿಯರ್ಸ್ಗೆಲ್ಲ ಇಲ್ಲೇ ಇದ್ದಾವೆ, ಇನ್ನೂ ಸ್ವಲ್ಪ ಆರ್ಡರ್ಸ್ ಇದೆ. ಸೊ ಎಲ್ಲ ರೆಡಿ ಮಾಡಬೇಕೀಗ ಗೈಸ್. ನೋಡಿರಿ ಬಾಲಾಜಿ ಬಂದವನೇ. ಸೊ ಇವಾಗ ಹೋಯ್ತಾ ಇದೆ ನೋಡಿರಿ ಹೆಂಗಾಡ್ತಾನೆ ಹುಚ್ಚಿನ ಥರ. ನೋಡಿರಿ ಗೈಸ್ ಇವ್ನ ಮಕ್ಕ ಎಲ್ಲ ಊಸ್ಟ್ ಮಾಡ್ಕೊಂಡವನೆ ತಲೆ ಬಳ್ಳೆ. ಗೈಸ್ ನಾನು ನೋಡ್ರಿ ನಮ್ಮ ಅಂಗಡಿದು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಹೆಂಗಿದೆ? 250 ರೂಪಾಯಿ ಜಾಕೆಟು. ನೋಡಿ ಗೈಸ್ ಹೆಂಗಿದೆ, ಭಾರಿ ಕಾಣಿಸ್ತೈತಲ್ಲ. ನಿಮಿಷ ತಡೀರಿ, ಹೋಗಿ ನೋಡಿ ಹಿಂಗಿದೆ ಅಂತ. ಸೊ ಗೈಸ್ ಇವಾಗ ಹೊಡ್ತಾ ಇದೆ ಮನೆಗೆ, ಟೈಮ್ ಆಯಿತು. ಸೊ ಅದಕ್ಕೆ ಈಗ ಶಾಪ್ನ ಕ್ಲೋಸ್ ಮಾಡ್ಕೊಂಡು 10:30 ಆಯಿತು. ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಈ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ವ್ಲಾಗು ಕ್ರೇಜಿ ವ್ಲಾಗ್ ಜೊತೆ ಬರ್ತೀನಿ ನಾನು, ಪ್ರೀತಿಯ ಡಿಂಪು. ಬೈ ಗೈಸ್, ಬೈ ಮೇಡಮ್.